ಕರ್ಕೊಂಡು ಹೋಗ್ತೀನಿ ಈಗ ಕರ್ಕೊಂಡು ಹೋಗ್ತೀನಿರ. ಇಲ್ಲಿ ಬಿದ್ದಿರೋ ತಿಪ್ಪೆನೆಲ್ಲ ಎತ್ತಾಕ್ಬಿಟ್ಟು ಆಮೇಕಿಂದ ಕರ್ಕೊಂಡು ಹೋಗ್ತೀನಿ. ಯಾವತ್ತು ಬೆಳಗ್ಗೆಯಿಂದ ಹಿಂಗೆ ಹೇಳ್ತಿದ್ದೀರಾ? ಅಯ್ಯ ಸುಮ್ಮನಿರ, ನಂಗೂ ಗೊತ್ತಿಲ್ಲ ನಿಮ್ಮಮ್ಮ ಎಲ್ಲವ್ರೆ ಅಂತ ಹುಡುಕ್ಬೇಕು. ನೀನು ಒಂದು ಕೆಲಸ ಮಾಡು, ಇಲ್ಲಿಂದ ಓಡ್ಬಿಡು. ಹಾ, ನಾನು ಹುಡುಕೊಡಕ್ ಆಗಲ್ಲ ನಿಮ್ಮಮ್ಮನ. ಇಲ್ಲಿಂದ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಇಲ್ಲಿಂದ ಹೋಗ್ಬಿಡು. ಹೆಂಗ್ ಹೋಗ್ಲಿ ಅಂದ್ರೆ ನಾನು ಏನಪ್ಪ ಮಾಡ್ಲಿ? ನೀವಮ್ಮನ ಹತ್ರ ಕರ್ಕೊಂಡು ಹೋಗಿ ಬಿಡಕ್ಕೆ ನನ್ನ ಕೈಲಿ ಆಗಲ್ಲ. ನಿಮ್ಮಮ್ಮ ಹೆಂಗೋಳ ನಾನು ನೋಡಿಲ್ಲ. ಚಿಕ್ಕ ಹುಡುಗ ಅಯ್ಯೋ ಅಂತ ಅನಿಸ್ತೈತೆ ಅಂದ್ಬಿಟ್ಟು ನಿನ್ನ ಕಳಿಸ್ತಾ ಇದ್ದೀನಿ. ಇದೊಂದು ಸಹಾಯ ಮಾಡ್ಬೋದು. ನಾನು ಯಾರಿಗೂ ಹೇಳಲ್ಲ. ಹೋಗ್ಬಿಡಿ ಇಲ್ಲಿಂದ. ಬಾರ ಕೃಷ್ಣ, ಇದೀನ್ ಬಾ. ಭಯಪಡ್ಬೇಡ, ಅಳ್ಬೇಡ, ಸುಮ್ಮನಿರು, ಅಳ್ಬೇಡ. ಯಾರು ಯಾರು ನೀವು? ನಾವಾ ಜೈಕ ಸ್ನೇಹಿತರು ನಾವು. ಆ ಮಗನೇ ಕರ್ಕೊಂಡಿದ್ದೀರಾ? ಕಳಿಸ್ರಿ, ಇತ್ತೆ ಕಳಿಸ್ರಿ. ನೋಡು, ನಾವು ಕಳಿಸೋದಿಲ್ಲ. ಈ ಮಗುನ ತಾಯಿ ಹತ್ರ ಸೇರಿಸ್ಬೇಕು. ಅದಕ್ಕೆ ನಾವು ಬಂದಿರೋದು. ಅಲ್ಲ ಕಣವ, ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾರು ಇದ್ದದ? ಹಾ, 3 ಮಕ್ಕಳು ತಂದೆನ ಹೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ, ಇದು ಸರಿ ಅನಿಸ್ತದ? ಹೇಳು ನೋಡೋಣ. ಅದೇ ಮತ್ತೀಗ. ಅಲ್ಲ, ನಿಂಗೆ ಬೇರೆ ಇನ್ಯಾರು ಸಿಗ್ಲಿಲ್ವಾ? ಅಲ್ಲ, ಹೋಗಿ ಮನುಷ್ಯನ ಮದುವೆ ಮಾಡ್ಕೊಂಡಿದ್ರೆ ಅದೊಂಥರ. ಇವರೆಲ್ಲ ರಾಕ್ಷಸರು. ನಮ್ಮ ಜಯಕ್ಕ ಎಂತ ಒಳ್ಳೆಯವಳು ಗೊತ್ತಾ? ಅವಳಾಗಿದ್ದಕ್ಕೇನೆ ಇಲ್ಲಿ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡಿದ್ದು. ನೋಡಿ ನಿನಗೈತ್ ನೋಡು, ನಿನಗೆ ಮುಂದಕ್ಕೆ ಇನ್ನು ಹೊಸ್ತು. ಅದಕ್ಕೆ ಏನು ತೋರಿಸ್ತಿಲ್ಲ ಅವರು. ಹೋಗಿ ಈ ಮಗಿಗೆ ಮಲ್ತಾಯಿ ಆಗ್ಬಿಟ್ಟಲ್ಲ. ನಮ್ಮ ಜಯಕ್ಕೆ ಸೌತಿ ಆಗ್ಬಿಟ್ಟಲ್ಲ ನೀನು. ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ ಹೇಳೋ. ನೋಡಿ, ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಿ. ನಾನು ಈ ಮಗಿನ ಅವ್ರ ಅವ್ವಂತ ಸೇರಿಸ್ಬೇಕು ಅಂತಾನೆ ನೋಡ್ತಾ ಇದ್ದೀನಿ. ಅದಕ್ಕೆ ಇಷ್ಟೊತ್ತವರೆಗೂ ಹೇಳ್ತಾ ಇದ್ದೆ ಅವನ್ಗೆ, ಇಲ್ಲಿಂದ ಹೋಗ್ಬಿಡು ನಿಮ್ಮ ಅಮ್ಮ ನುಡಿಕೊಂಡು ಅಂತ. ನಾನು ಯಾರಿಗೂ ಹೇಳಲ್ಲ ಅಂತ. ಬೇಕಾದ್ರೆ ಕೇಳ್ರಿ ಅವನ್ನೇ. ಕೇಳಿದ್ರಾ? ನಾನೇನು ಕೆಟ್ಟವಳಲ್ಲ. ಇವ್ರವ್ವ ಹೆಂಗೆ, ಇವ್ರವ್ವ ಏನೇನು ಕಷ್ಟ ಅನ್ಭವಿಸೋಳೆ, ಇವೆಲ್ಲ ನನಗೆ ಏನು ಗೊತ್ತಿಲ್ಲ. ನನಗೂ ಗಂಡ ಇಲ್ಲ, ಸತ್ತೋಗೋನೆ. ನಮ್ಮ ಅಪ್ಪ ಅಮ್ಮ ಕೊರಗಬಾರ್ದು ಅಂದ್ಬಿಟ್ಟು ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ನನಗೇನು ಇವ್ರ ಅಪ್ಪ ಅಂದ್ರೆ ಇಷ್ಟ ಇಲ್ಲ. ಏನೋ ಅನಿವಾರ್ಯವಾಗಿ ಒಪ್ಕೊಂಡೆ ಅಷ್ಟೇ. ಬೇಕಾದ್ರೆ ಕರ್ಕೊಂಡು ಹೋಗಿ. ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಅಯ್ಯೋ ಪಾಪ ಕಣವ ಗಿಜ್ಜಿ, ಈ ಹುಡುಗಿದ ಏನ್ ತಪ್ಪಿಲ್ಲ ಅನ್ಸ್ತದೆ. ನಮ್ ಕೃಷ್ಣನ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ಲು. ನಾವೇ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿ. ತಪ್ಪಾಯ್ತು ಕಣವ. ಅಂದ್ರೂ ನೀನು ಇವ್ರ ಕೈ ಸಿಯಾಕೊಂಬಾರ್ದಿತ್ತು ನೋಡು. ನೀನ್ ಬೇಕಾದ್ರೆ ಮದ್ವೆ ಆಗದಂಗೆ ಹಂಗೆ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ. ಇವ್ರ ಜೊತೆ ಸಿಯಾಕೊಂಡೆ ನೋಡು. ಇವನಿದಾನಲ್ಲ ನಮ್ ಕೃಷ್ಣವ್ರಪ್ಪ, ಅವ್ರಮ್ಮ ಏನ್ ಸಾಮಾನ್ಯ ಅಲ್ಲ. ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾಳೆ. ಅದಂತೂ ನಿಜ. ಗೊತ್ತು ಬಿಡಿ, ನನಗೆ ಚೆನ್ನಾಗಿ ಗೊತ್ತು. ಮದುವೆ ಮಾಡ್ಕೊಂಡಿದ್ದು ಕರ್ಕೊ ಬಂದಿದ್ದ ದಿನಾನೇ ನನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ಲಾನ್ ಮಾಡಿದ್ರು. ಅದು ಮಾಡು ಇದು ಮಾಡು ಅಂದಾಗ್ಲೇ ಗೊತ್ತಾಯ್ತು. ನೋಡ್ದಾ ಬಿಡ್ಲಿಲ್ಲ ಒಂದಿನಕ್ಕೇನೆ. ಮತ್ತೆ ಹೆಂಗವ ಇವ್ರ ಜೊತೆ ಹೆಂಗ್ ಜೀವನ ಮಾಡ್ತೇಳು? ನೋಡಿ, ನೀವ್ ಯಾರೋ ಏನೋ ಗೊತ್ತಿಲ್ಲ, ಆದ್ರೂ ಒಂದ್ ಮಾತು ಹೇಳ್ತೀನಿ. ನೀವು ಇವ್ರ ಜೊತೆಗಿದ್ರೆ ನಿಮ್ಗಂತೂ ನಿಮ್ದು ಯಾವತ್ತೂ ಸಿಗಲ್ಲ. ಈಗ ಮದ್ವೆ ಆಗೋಗ್ಬಿಟ್ಟಿದೆ. ಮುಂದಿನ ನಿರ್ಧಾರ ನೀವೇ ಮಾಡಿ. ನಮ್ ಜಯಕ್ಕನೆ ಎಲ್ಲಾರನ್ನೂ ಬಿಟ್ಟು ಧೈರ್ಯವಾಗಿ ಬದುಕ್ತೀನಿ ಅಂತ ಹೋಗಿ ಬದುಕ್ತಾ ಇದ್ದೆ. ಇಂಥವ್ರ ಜೊತೆಗಿದ್ದು ನಿಮ್ಮ ಕೈಲಿ ಜೀವನ ಮಾಡೋಕ್ಕಾಗುತ್ತಾ? ಮೊದಲೇ ಸರಿ ಇಲ್ಲ ಇವರು. ನಾವು ಇವರನ್ನ ಸುಮಾರು ಒಂದು 5 ವರ್ಷದಿಂದ ನೋಡ್ತಾ ಇದ್ದೀವಿ. ನಿಮ್ಮ ಮದುವೆ ವಿಷಯ ನನಗೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ನಿಲ್ಲಿಸೋ ಪ್ರಯತ್ನನಾದರೂ ಮಾಡ್ಬೋದಿತ್ತು. ಸಡನ್ನಾಗಿ ಇದ್ದಕ್ಕಿದ್ದಂಗೆ ನೆನ್ನೆ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಾ. ಇದಕ್ಕೆ ಪಿತೂರಿ ಮಾಡಿಬಿಟ್ಟೆ ಅಮ್ಮ ಮಗ ಇಬ್ಬರು ಪ್ಲ್ಯಾನ್ ಮಾಡಿ ಮದುವೆ ಮಾಡಿದ್ದಾರೆ. ತುಂಬ ದಿನ ಟೈಮ್ ಕೊಟ್ಟರೆ ಮದುವೆನ ಯಾರು ಹಾಳು ಮಾಡಿಬಿಡ್ತಾರೆ, ಏನಾದ್ರು ವಿಷಯ ಗೊತ್ತಾಗ್ಬಿಡುತ್ತೆ ಅಂತ. ಹೌದಾ? ಇವ್ರು ಅಂತ ಕಟ್ಟಕ್ರಾ? ಅಂತ ಕಟ್ಟಕ್ರೇನೆ. ನಿಮ್ಗೆ ಈಗಲೇ ಅರ್ಥ ಆಗ್ಲಿಲ್ವಾ? ಇಷ್ಟ ಆದ್ರೂ ಹೆತ್ತ ಮಗನ ಯಾರಾದರೂ ಮನೇಲಿ ಕೂಡ ಹಾಕಿ ಹೋಗಿ ಮದುವೆ ಮಾಡ್ಕೋತಾರ ಹೇಳಿ? ನೋಡವ, ನೀನು ಈ ವಿಷಯನ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡು. ಇನ್ನೂ ಏನು ಕಾಲ ಮಿಂಚಿಲ್ಲ. ನೆನ್ನೆ ತಾನೇ ಮದುವೆ ಮಾಡ್ಕೊ ಬಂದಿರೋದು ಅಂತ ಹೇಳ್ತಿದ್ಯಾ. ನಿಮ್ಮ ತಂದೆ ತಾಯಿಗೆ ಇರೋದ್ ವಿಷಯನ ಹೇಳು. ಆಮೇಲೆ ಅವ್ರು ಏನು ನಿರ್ಧಾರ ಮಾಡ್ತಾರೋ ಮಾಡಲಿ. ನಿನ್ನ ಜೀವನ ಹಾಳಾಗಬೇಕು ಅಂತ ನಾವು ಇಷ್ಟಪಡಲ್ಲ ಕಣವ, ನಾವು ಇಷ್ಟಪಡಲ್ಲ. ನಿನಗೇನಾದ್ರು ಇವ್ರ ಜೊತೆಗೆ ಸಂಸಾರ ಮಾಡಬೇಕು, ಹೊಂದ್ಕೊಂಡು ಹೋಗ್ತೀನಿ, ಎಲ್ಲಾನು ನೋಡ್ಕೊತೀನಿ, ಎಲ್ಲಾನು ಸಹಿಸ್ಕೊತೀನಿ, ಇಲ್ಲ ಎದುರಿಸ್ತೀನಿ ಅನ್ನೋ ಶಕ್ತಿ ನಿನಗಿದ್ರೆ ಇರವ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಜಯ ಮಾತ್ರ ಈ ಮನೆ ಕಾಲಿಕ್ಕಲ್ಲ. 3 ಜನ ಮಕ್ಕಳನ್ನ ನೋಡ್ಕೊಂಡು ಅವಳು ನೆಮ್ಮದಿಯಾಗಿ ಜೀವನ ಮಾಡ್ತಾಳಂತವ. ಈ ನರ್ಕಕ್ಕಂತವಳು ಬರಲ್ಲ ಅಂತ ಹೇಳ್ಬಿಟ್ಟವಳೆ. ನಿನಗೆ ಯಾವುದೇ ರೀತಿ ಅವಳು ತೊಂದರೆ ಕೊಡಲ್ಲ. ಆಯ್ತು, ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಮಾಡ್ತೀನಿ. ಇರೋದೋ ಬೇಡವೋ ಆಮೇಲೆ ನೋಡ್ತೀನಿ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಈ ಮಗನ್ ಕರ್ಕೊಂಡು ಹೋಗ್ಬಿಡಿ. ಜಯಕ್ಕಂಗೆ ಹೇಳ್ಬಿಡಿ ಕೆಂಪವ್ವ ಕ್ಷಮೆ ಕೇಳಿದ್ಲು ಅಂತ. ಯಾಕಂದ್ರೆ ಅವಳ ಜಾಗದಲ್ಲಿ ನಾನು ಬಂದಿದ್ದೀನಿ. ಅದಕ್ಕೆ ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗ್ಬಿಟ್ಟಿದೆ. ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಡಿ. ಆಯ್ತವ, ಹೇಳ್ತೀನಿ.
ನಾವಿನ್ ಬರ್ತೀವಿ. ಆದ್ರೆ ಹುಷಾರು ನೀನ್ ಮಾತ್ರ. ಆಯ್ತು. ಪಾಪ ಎಷ್ಟು ಒಳ್ಳೆಯವರು ಇವರೆಲ್ಲ. ಈ ನನ್ನ ಮಕ್ಕಳೇ ಸರಿ ಇಲ್ಲ ಹಂಗಿದ್ರೆ. ಇರ್ಲಿ, ಮಾಡ್ತೀನಿ. ನನ್ನನ್ನ ಕಂಟ್ರೋಲ್ ತಗೋಬೇಕು ಅನ್ಕೋತಾರ. ತಗತ್ತಾರ ಈಗ ನರಳು ಬಿಡ್ಬೇಕು ವಿಲಿ 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 ಅಂತ. ಹಂಗ ಮಾಡ್ತೀನಿ ಇವ್ರಿಗೆ. ಅಲ್ಲಮ್ಮ, ಅದ್ಯಾಕೆ ನನ್ನ ಕೈಲಿ ಅಡಿಗೆ ಮಾಡಿಸ್ತೀವತ್ತು? ಮನೆಗೆ ಸೊಸೆ ಅಂತ ತಂದಿದ್ದಿ ತಾನೆ? ನಾನು ಮದುವೆಗಂತ ಬಂದೋಳು ಮನೆಗೆ ನೆಂಟ್ರಿದ್ದಂಗೆ. ನನ್ನ ಅಡಿಗೆ ಮಾಡ್ಸಕ್ ಕೂತಿದ್ಯಲ್ಲ ಮನೇಲಿ ಸೊಸೆ ಇಟ್ಕೊಂಡು. ಇದೇ ಅಭ್ಯಾಸ ಮಾಡಿ ನೋಡು, ಆಮೇಲೆ ನೀನೇ ಮಾಡಿಕ್ಬೇಕಾಗ್ತದ ನೋಡು. ನಾನ್ ಬರಲ್ಲ ಇನ್ನೊಂದ್ಸರಿ. ಹಂಗಲ್ವೇ, ಇವಳು ಇಷ್ಟಿಷ್ಟು ಕೋಪ ಮಾಡ್ಕೊತಾಳೆ. ನಾನೇನ್ ಮಾಡ್ಲಿ? ಅವಳಿಗೆ ಅಡುಗೆನೂ ನೆಟ್ಟಗೆ ಬರಲ್ವಂತೆ, ಕಾಫಿ ಕಾಸಕ್ಕೂ ನೆಟ್ಟಗೆ ಬರಲ್ವಂತೆ. ಅದೇನ್ ಕಲ್ತಿದ್ದವಳು ಇವೆಲ್ಲ, ಅದ್ ಯಾವಾಗ ಕಲಿತಾಳೋ ಏನೋ. ರಾಮಣ್ಣ, ಅವಳಿಗೆ ಹೇಳ್ಬಿಡ. ಇನ್ನೊಂದು ವಾರದಲ್ಲಿ ಕಲ್ತು ಇನ್ಮೇಲೆ ಅವಳೇ ಮಾಡ್ಬೇಕು ನೋಡು. ಒಂದ್ ತಿಂಗಳು ಹೇಳ್ಕೊಡಮ್ಮ, ಆಮೇಲೆ ಕಲ್ತ್ಕೋತಾಳೆ. ನೀನ್ ಆಳೆ ಶುರು ಹಚ್ಕೊಂಡ. ಇಲ್ಲ ಕಣ, ನೀನ್ ಅವಳಿಗೆ ಹೇಳಿದ್ರೆ ಹೆಂಗೆಂಗೋ ಮಾತಾಡ್ತಾಳೆ. ಇನ್ನೊಂದ್ಸತಿ ಹೇಳಕ್ಕೆ ನನ್ಗೆ ಯಾಕನ ಹೇಳ್ತೀನೋ ಅಂತ ಅನ್ಸ್ಬೇಕು. ಕೊಡಕೆ ಮನೆಗೆ ಗುಡ್ಸೋಗು ಅಂತ ಕಳ್ಸಿದೀನಿ. ಆ ಕೃಷ್ಣನ್ ಬೇರೆ ಕರ್ಕೊಂಡು ಹೋಗೋಳು ಬೇಡ ಬೇಡ ಅಂತ ಅಂದ್ರು. ಅವನ ಯಾಕೆ ಅಲ್ಲಿಗೆ ಎತ್ತಾನ ಓಡೋಗ್ಲಿ ಅಂತ. ಇಲ್ಲ ಸುಮ್ನಿರಮ್ಮ, ಏನೋ ಬೇಜಾರಂತ ಕರ್ಕೊಂಡು ಹೋಗೋಳೇನ. ಬತ್ತಳ್ ಬಿಡು, ಅವನಿಗೂ ಮನೇಲಿ ಇದ್ದು ತಲೆ ಕೆಟ್ಟೋಗಿರ್ತದೆ ರೂಮಲ್ಲಿ ಇದ್ದು. ಹೋಗ್ಲಿ ಬಿಡು, ಆಚೆಗೆ ಒಂಚೂರು ಅವ್ಳು ನೋಡ್ಕೊಂತಾಳೆ. ಅಲ್ಲಿಂದ ಎಲ್ಗೋದನು? ಏನಪ್ಪ, ನಾನು ಹೇಳಿದ್ದೀನಿ. ಎತ್ತರ ಓಡ್ಗಿಡ್ ಹೋದ್ರೆ ಮಾತ್ರ ನೋಡು, ಆಮೇಲೆ ಸರಿ ಇರಲ್ಲ. ಅದೇನ್ ಮಾಡ್ತೀಯ ನೀನು? ಅಮ್ಮ, ನಾನು ಇವತ್ತೇ ಹೋಗ್ತೀನಿ ಊರಿಗೆ. ಇರೇ ಹೋಗುವಂತಂದು 2 ದಿನ ಇರುವ. ಇಲ್ಲ, ನಮ್ಮ ಮಗಿನ ಬಿಟ್ಟು ಬಂದಿದ್ದೀನಿ ಅಲ್ಲಿಗೆ, ಮದುವೆ ಅಂತ ಹೇಳಿದ್ದಕ್ಕೆ. ನೀನ್ ಬಿಟ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಇದ್ದು ಬಿಡು ಅಂತ ಹೇಳ್ಬಿಡ್ತೀಯ ನೀನ್ ಬೇಕಾದ್ರೆ. ನಾನು ಅಲ್ಲಿ ನನ್ನ ಮನೆ ಬಿಟ್ಟು ನಾನು ಇಲ್ಲಿ ಬಂದು ಅಡುಗೆ ಮಾಡೋ ಅನ್ಕೊಂಡಿರೋಂಥದ್ದೇನು ಇಲ್ಲಪ್ಪ. ನಾನು ಹೋಗ್ತೀನಿ, ಅಲ್ಲೇ ಹೆಂಗೋ ರಾಣಿ ತರ ಇರ್ತೀನಿ. ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರ್ತೀನಿ ನಾನು. ಬಿಡು ನಿನಗೆ ತಾಯಿಗೊಂಚೂರು ಅಡುಗೆ ಮಾಡ್ಕೊಡಕ್ ಕಷ್ಟೇನೋ. ಆಯ್ತು, ಹೋಗವ ಹೋಗು. ವಾರಕ್ಕೊಂದ್ಸತಿನಾದ್ರೂ ಬಾ, ನೋಡೋಣ. ಫೋನ್ ಹಚ್ಚು, ಇನ್ ಸೊಸೆ ಎಲ್ಲ ಮಾಡ್ತಾಳೆ ಅಂತ, ಅವಾಗ ಬರ್ತೀನಿ. ನೋಡಲ್ಲ, ನೋಡ್ದೇನಾ? ಆ ಬ್ರೋಕರು ಹಾಳಾದೋನದು ಎಂತ ಹುಡುಗಿ ತೋರ್ಸೋನೋ ಏನೋ. ಗಂಡ ಸತ್ತಿದ್ರು ಎಲ್ಲ ಬರ್ತದೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅಂದ್ರೂ ನಿನಗೆ ಹೇಳ್ದೆ ಅವತ್ತೇ ಮಗನೇ, ನೋಡು ಯೋಚನೆ ಮಾಡೋ ಅಂತ. ಇಲ್ಲ ಇಲ್ಲ ಇಲ್ಲ, ನನಗೆ ಇವಳೇ ಸರಿ ಅಂತ ಅಲ್ಗಿಂಚ್ಕೊಂಡು ಹೇಳ್ಬಿಟ್ಟೆ. ಈಗ ನೋಡು, ಮನೆ ನಡ್ಸ್ಕೊಂಡು ಹೋಗೋ ಹುಟ್ಟು. ನಂಗೆ ನಮ್ಮ ಗೊತ್ತು, ನೋಡಕ್ ಚೆನ್ನಾಗವಳೆ ಅಂತ ಹಂಗನ್ನಪ್ಪ. ನೀ ತಾನೇ ಹೇಳಿದ್ದು ಮನೆ ಅನುಕೂಲವಾಗವ್ರೆ, ನೋಡು ಎಂತ ಒಡವೆ ಹಾಕೊಂಡವ್ರೆ, ಎಲ್ಲ ನಮ್ದೆ ಅಂದೆ. ಮರ್ತು ಬಿಟ್ಟೇನ? ನೋಡ್ ನನ್ನ ಮೇಲೆ ಗುಬೆ ಕೂರ್ಸ್ಬೇಡ ನೀನು. ಹ್ಞೂ ಕೃಷ್ಣ, ನಿಮ್ಮ ಅಮ್ಮನ ಹತ್ರನೇ ಕರ್ಕೊಂಡು ಹೋಗ್ತಾ ಇದೀವಿ. ಅಮ್ಮ ಇವ್ರಿದಾರಲ್ಲ ಅಜ್ಜಿ, ಇವ್ರ ಜೊತೆಲಿದ್ದಾರೆ. ನೀನು ಇವಾಗ ಇವ್ರ ಜೊತೆ ಹೋಗು. ನಾನು ಮತ್ತೆ ಭಾನು ಆಂಟಿ ನಾಳೆ ಬರ್ತೀವಿ ಅಲ್ಲಿಗೆ ನಿಮ್ಮ ಮನೆಗೆ. ಅಜ್ಜಿ ನಿಮ್ಮನೇಲಿದ್ದಾರ ನಮ್ಮಮ್ಮ? ಹೂನಪ್ಪ, ನಿಮ್ಮವ್ವ ನಮ್ಮ ಹತ್ರ ಅವಳೆ. ನಿಮ್ಮ ಅಕ್ಕಂದ್ರೂ ಅಷ್ಟೇನೆ, ಇಬ್ರು ಸ್ಕೂಲ್ಗೆ ಹೋಗ್ತಾರ ಗೊತ್ತಾ, ಹೊಸ ಸ್ಕೂಲ್ಗೆ. ಮತ್ತೀಗ ನೀನ್ ಅಕ್ಕನ ಜೊತೆಗೆ ಹೊಸ ಸ್ಕೂಲ್ಗೆ ಹೋಗುವಂತೆ. ಮನೆಗೆ ಹೋಗೋಣ? ಅಜ್ಜಿ ನೀವು ಹೊರಡಿ, ನಾಳೆ ನಾನು ಮತ್ತೆ ಭಾನು ಇಬ್ರು ಬರ್ತೀವಿ. ಆಯ್ತು ಕಣವ, ಸಂಜೆ ಆಗ್ತೈತಲ್ಲ. ಆಯ್ತು, ಹಂಗೆ ಮಾಡ್ರಿ. ಇವತ್ತು ಇವ್ರಪ್ಪ ಕೃಷ್ಣ ಇಲ್ಲಿ ಅಂತ ಹುಡ್ಕಾಡ್ಬಿಡ್ಬೇಕು. ಅದೇನಾಗುತ್ತೆ ನೋಡ್ಬೇಕು. ನಾಳೆ ಬರ್ತೀವಿ ನಾವು. ಜಯಕ್ಕಂಗೆ ಹೇಳ್ಬಿಡಿ ನಾವೆಲ್ಲ ತುಂಬಾ ಕೇಳಿದ್ವಿ ಅಂತ. ಆಯ್ತವ, ನೀವು ಬಂದಿದ್ದಕ್ಕೇನೆ ಈ ಕೆಲಸ ಇಷ್ಟು ಸಲೀಸಾಯ್ತು. ನಾನು ಒಬ್ಳ ಕೈಲಿ ಆಗಿದ್ರೆ ಆಗ್ತಿರ್ಲಿಲ್ವೇನೋ. ಇರ್ಲಿ ಬಿಡಿ ಆಂಟಿ, ನೀವು ಸಿಕ್ಕಿದೊಂಥರ ಒಳ್ಳೇದಾಯ್ತು. ನಮ್ಮ ಜಯ ಕೈಲಾಯ್ತಂತ ನಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು ನಮಗೆ. ನಾಳೆ ಮನೆ ಕೆಲಸ ಮುಗಿಸ್ಕೊಂಡು ಒಂದು 10-11 ಗಂಟೆ ಹಂಗೆ ಬಂದ್ಬಿಡ್ತೀವಿ. ಕೃಷ್ಣನ್ ಕರ್ಕೊಂಡು ಹುಷಾರಾಗಿ ಹೋಗಿ. ಆಯ್ತವ, ಆಯ್ತು. ಜೋಪಾನ. ಕೃಷ್ಣ ಊಟ ಮಾಡ್ದಪ್ಪ? ಇಲ್ಲ ಅಜ್ಜಿ. ಅಯ್ಯೋ ಶಿವನೇ, ನಿಮ್ಮ ಅವ್ವ ಹೇಳ್ತಾ ಇದ್ಲು ಊಟ ಮಾಡಿರಲ್ಲ ನೀನು ಅಂತ. ಹತ್ತು ನೋಡು, ಮಕ್ಕಳ ಹೆಂಗ್ ಬಾಡಾಗೈತೆ. ಬಾ, ಇವತ್ತು ತುಂಬಾ ಊಟ ಮಾಡುವಂತೆ ಬಾ. ಆಯ್ತಜ್ಜಿ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು ನೋಡೋಣ, ಇನ್ನೊಂದು ಎಪಿಸೋಡ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. 2 ಎಪಿಸೋಡ್ ಹಾಕಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಎದ್ದಿದ್ದು ಲೇಟು ಮತ್ತು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದು ಲೇಟು. ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅಷ್ಟೇ. ಆದರೆ ವಿಡಿಯೋ ಮಾತ್ರ ಹಾಕ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ಮೇಲೆ ಹಾಕ್ತೀನಿ. ಇವತ್ತು ರಾತ್ರಿ ಮಲಗೋದ್ರೊಳಗಡೆ ಇನ್ನೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಎಷ್ಟು ನಿಮಿಷದ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತೀನಿ. ಡೈಲಿ ಹೇಗೆ ನಮ್ಮ ಬ್ಲಾಗ್ ಬರ್ತಾಯಿದೆ ಆದರೆ ಬೆಳಿಗ್ಗೆ ಅಂದರೆ ಮಧ್ಯಾಹ್ನನೇ ಹೋಗ್ಬಿಡುತ್ತೆ. ಮೊದಲನೇ ಎಪಿಸೋಡು, ಮೊದಲನೇ ವಿಡಿಯೋ ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಏನಿರುತ್ತೆ ರೋಟೀನ್ ಅದು ಹಾಗೆ ಇರುತ್ತೆ. ಮಧ್ಯಾಹ್ನದಿಂದ ಸಂಜೆವರೆಗೂ ಸಂಜೆ 6 ಗಂಟೆ ಆಗಿರುತ್ತೆ. ಮತ್ತು ನೈಟು ಏನಿರುತ್ತೆ ವ್ಲಾಗು ಅದು ನೈಟ್ ಇರುತ್ತೆ.
ಡೈಲಿ ವ್ಲಾಗ್ ಥರನೇ ಹಾಕ್ತಾ ಇದ್ದೀನಿ. ಈ ಥರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಲ್ವಾ? ನಿಮ್ಮ ಕಮೆಂಟ್ಸ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಕೊನೆಗೂ ನಮ್ಮ ಕೃಷ್ಣ ಅಂತೂ ಸಿಕ್ಕೇ ಬಿಟ್ಟ. ಇವಾಗ ನನ್ನ ಹತ್ರ ಬಂದಮೇಲೆ ಅವನ ಭಾವನೆಗಳನ್ನ ಯಾವ ರೀತಿ ಹೇಳ್ಕೊತಾನೆ, ಹಂಚ್ಕೋತಾನೆ, ಎಷ್ಟು ಖುಷಿ ಪಡ್ತಾನೆ ಅಂತ ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಈ ವಿಡಿಯೋನ ನೋಡ್ತಾ ಇರಿ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತೆ ನಾನು ರಾತ್ರಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.